ಸಂಪೂರ್ಣವಾಗಿ ಈ ಏನು ಮರುಪರೀಕ್ಷೆ ಮಾಡಿ ಎಲ್ಲಾ ಎಲ್ಲಾ ಪಾಯಿಂಟ್ ಇದ್ರೆ ಮಾತ್ರ ಹೇಳಿ, ಜನರಲ್ ಆಗಿ ಏನು ವಿದ್ಯಾರ್ಥಿಗಳೇನು ಇವತ್ತು ಉಪವಾಸ ಕೂತಾರಲ್ಲಿ ಧರಣಿ ಕೂತಾರೋ ನ್ಯಾಯ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಅವ್ರು ಯಾಕಂದ್ರೆ ಯಾವಾಗಲೂ ಮಾತಾಡೋದು ಅಹಿಂದ ಈ ಅಹಿಂದದವರೇ ಬಹಳ ಹೆಚ್ಚು ಅದರಲ್ಲಿ ಹಾನಿಗೊಳಗಾಗಿದ್ದಾರೆ. ಇವತ್ತು ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ KPSC ಮರು ಪರೀಕ್ಷೆ ಮಾಡ್ತಿರೋ ಇಲ್ಲ ಅಂದ್ರ ಮೇಲೆ ನಿಂತಿದೆ. 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದ್ರಿ ನೋಡಿ ನಮಗೆ ಓದ್ಲಕ್ ಬರಲಾಗಿತ್ತು. ಮುಂದ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷ, ಇದು ಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ರೂಪಾಯಿ ಡಿಮಾಂಡ್ ಮಾಡೋದು. ಮುಂದೆ ಪಾಪ ಕಣ್ಣೀರಾಯ್ತು ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ರೂಪಾಯಿ ಕೊಡ್ಬೇಕಾಗ್ತದ ತಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷರು. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಈ ಪರಿಸ್ಥಿತಿಯೊಳಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ನಾ ಕೈ